ಎಕ್ಸಾಮ್ ಆಗೋಯ್ತು ನಿಮಗೆ? ಮಿಡ್ ಟರ್ಮ್ ಎಕ್ಸಾಮ್ಸ್. So guys, midterm exams khatam. Batash. Guys, here guys. Sorry. So, finally my Hindi exam was very easy guys. ನಾನು ಏನು ತೋರಿಸ್ತೀನಿ ನೋಡಿ. ಚಾರ್ಲಿ ಗೈಸ್, ನಾನು ಈ ವ್ಲಾಗ್ನ ಬೆಳಗ್ಗೆ ಎದ್ದು ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಫ್ರಮ್ಸ್ ನೋಡ್ತಾ ಇದ್ದೀವಿ. ಜಿಯೋ ಹಾಟ್ಸ್ಟಾರಲ್ಲಿ ರಿಲೀಸ್ ಮಾಡಿದ್ದಾರೆ. ನೀವು ಯಾರು ಥಿಯೇಟ್ರಿಗೆ ಹೋಗಿಲ್ಲ. ವೆಲ್ಕಮ್ ಬ್ಯಾಕ್ ಟು SMPK ಫ್ಯಾಮಿಲಿ. ಹೋಪ್ ಯು ಆಲ್ ದಿ ವಿಡಿಯೋಸ್. ಸೊ ಇವತ್ತಿನ ವಿಡಿಯೋಲಿ ನಾನು ಏನು ಮಾಡ್ತೀನಿ ಅಂತ ನೀವು ನೋಡ್ತಾ ಇದ್ದೀರಾ. ಸೊ ಏನೂ ಇಲ್ಲ, ನಮ್ಮಮ್ಮ ನನ್ನ ತಲೆ ಬಾಚಿದ್ದಾರೆ ಗಾಯ್ಸ್, ಎಣ್ಣೆ ಇಟ್ಬಿಟ್ಟು. ಸೊ ಗಾಯ್ಸ್, ಇವತ್ತು ನನ್ನ ಲಾಸ್ಟ್ ಡೇ ಆಫ್ ಎಕ್ಸಾಮ್ ಆಗಿರೋದ್ರಿಂದ ಒಂದು ವ್ಲಾಗ್ ಮಾಡಬೇಕು ಅಂದ್ಕೊಂಡು ಸೊ ನಾನು ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿದೆ. ಸೊ ಇವಾಗ ನಾನು ಏನಕ್ಕೆ ಕಿಚನ್ ಬಂದಿದ್ದೀನಿ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ. ಸೊ ಗೈಸ್, ನಾನು ಕಿಚನ್ ಬಂದಿರೋದು ಏನಕ್ಕೆ ಅಂದರೆ ನಮ್ಮಮ್ಮ ಇವತ್ತು ರಾಗಿ ಸೇಮ್ಯಾನ ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ನಾವು ಇದರ ವ್ಲಾಗು ಹಾಕಿದ್ವಿ ಗೈಸ್, ಹೌ ಟು ಪ್ರಿಪೇರ್ ಅಂತ ಹೇಳಿಬಿಟ್ಟು. ಸೊ ನೀವು ನೋಡ್ತಾ ಇರ್ಬೋದು ಅನಿಲ್ ಸೇಮ್ಯಾ. ದಿಸ್ ಇಸ್ ಸಿನ್ಸ್ ಇಲ್ಲ ಗೈಸ್, ಸಿನ್ಸ್ 1984 ಇಂದ ಈ ಅನಿಲ್ ರಾಗಿ ಸೇಮ್ಯಾನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನಾವು ಇದನ್ನ 2 ವೈಸಲ್ಲಿ ಮಾಡ್ಬೋದು. ಒಂದು ಬಂದ್ಬಿಟ್ಟು ಯು ಕ್ಯಾನ್ ಡೂ ಇಟ್ ಲೈಕ್ ದಿಸ್, ಬೈ ಖಾರ ಥರ ಮಾಡ್ಕೊಬೋದು, ಇನ್ನೊಂದು ಸ್ವೀಟಾಗಿ ಮಾಡ್ಕೊಬೋದು. ನಮ್ಮಮ್ಮ ಇವಾಗ ಸ್ವೀಟಾಗಿ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಇದನ್ನ ಸ್ಟೀಮ್ ಮಾಡ್ಕೊಬೇಕು. ಸೊ ಇದನ್ನ ನಾನು ಯಾವ ಥರ ಸ್ಟೀಮ್ ಮಾಡ್ಕೊತೀವಿ ಅಂತ ನಿಮಗೆಲ್ಲ ತೋರಿಸಿದ್ದೀವಿ. ಆಲ್ಮೋಸ್ಟ್ ಲಾಸ್ಟ್ ವ್ಲಾಗ್ ಯಾರ್ಯಾರು ನೋಡಿರ್ತೀರಾ, ಲೈಕ್ ಇದನ್ನ ಪ್ರಿಪೇರ್ ಮಾಡಿರುವಂತಹ ವ್ಲಾಗ್, ಅದರಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ಇದನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ. ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡಿ. ಸೊ ಗೈಸ್, ಇವಾಗ ಫಸ್ಟ್ ತೆಂಗಿನಕಾಯಿ ನಮ್ಮ ಅಕ್ಕ ಹೊಡೆದ್ಬಿಟ್ಟು ಎತ್ಕೊಂಡು ಬಂದಿದ್ದಾಳೆ. ಸೊ ಇದನ್ನೆಲ್ಲ ಬಿಚ್ಚಿಬಿಟ್ಟು ಇವಾಗ ತೆಂಗಿನಕಾಯಿನ ತೆಂಗಿನಕಾಯಿನ ತುರಿಬೇಕಾ? ತೆಂಗಿನಕಾಯಿನ ತುರಿಬೇಕು ಗೈಸ್. ಸೊ ಬನ್ನಿ ಗೈಸ್, ಲೆಟ್ಸ್ ಡೂ. ಇದನ್ನ ನಮ್ಮ ಸ್ಟೀಮ್ ಮಾಡ್ಕೊತಾರೆ ಗೈಸ್. ಸ್ಟೀಮ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಅದು ಸ್ಟೀಮ್ ಆದಮೇಲೆ ಅದನ್ನ ಒಂದು ಕಂಟೈನರ್ಗೆ ಹಾಕ್ಕೊಂಡು ಅದರಲ್ಲಿ ಕೊಕೊನಟ್ ತುರಿ ಮತ್ತು ಶುಗರ್ ಹಾಕ್ಕೊಂಡು ತಿಂತಾ ಇದ್ರೆ ಸ್ವರ್ಗ ಗೈಸ್. ಸೊ ಬನ್ನಿ ಇದನ್ನ ತುರ್ಕೊಳ್ಳೋಣ. ಫೈನಲಿ ನಾವು ನಮ್ಮಮ್ಮ ಸ್ಕೂಲಿಂದ ಬಂದರು. ಮಮ್ಮಿ ಎಷ್ಟೊತ್ತು ಬಂದು ಸ್ಕೂಲಿಂದ? 4 o'clock. ಸೊ ಗೈಸ್, ನಮ್ಮಮ್ಮ 4 o'clockಗೆ ಸ್ಕೂಲಿಂದ ಬಂದಿದ್ದಾರೆ. ಸೊ ನಾನು ಮಲ್ಕೊಂಡಿದ್ದೆ, ನನಗೆ ಸೀರಿಯಸ್ಲಿ ಗೊತ್ತಿಲ್ಲ. ಸೊ ಫೈನಲಿ ನಾವು ಇವತ್ತು ಗೈಸ್, ನಿಮ್ಗೊಂದು ವಿಚಾರ ಗೊತ್ತಾ, ನಾವು ತುಂಬ ದಿನಗಳ ನಂತರ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಗೈಸ್. ಸೊ ಇವತ್ತು ಏನು ಮಮ್ಮಿ, ಲಾಸ್ಟ್ ಟೈಮ್ ನಾವು ಒಂದು ರೀಲ್ ಮಾಡಿದ್ವಿ ಗೈಸ್, ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ. ಇದು ಅದರಲ್ಲಿ ನಾವು ಹೋಟ್ಲಿಗೆ ಹೋಗ್ಬೇಕು ಅಂದ್ಕೊಂಡ್ವಿ. ನೋಡ್ರೆ ನಮ್ಮ ಅಪ್ಪ ಅದನ್ನ ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ ಥರ ಮಾಡಿಬಿಟ್ರು. ಸೊ ಆ್ಯಕ್ಚುಲಿ ನಾವು ಈ ಸಲ ವೆಡ್ಡಿಂಗ್ ಆ್ಯನಿವರ್ಸರಿಗೆ, ಬರ್ತ್ಡೇಗೆ ಯಾವುದಕ್ಕೂ ಹೋಟ್ಲಿಗೆ ಹೋಗಿಲ್ಲ ಫ್ರೆಂಡ್ಸ್, ಮನೇಲೇ ಅಡುಗೆ ಮಾಡ್ಕೊತೀನಿ. ಸೊ ಗೈಸ್, ಇವಾಗ ಬನ್ನಿ. ನಾನು ನಮ್ಮಮ್ಮ ಬೇಗ ಬಂದರೆ ನಮ್ಮಪ್ಪ ನಮ್ಮ ಅಕ್ಕ ಬರೋದೇ ಇಲ್ಲ ಗೈಸ್, ಯಾವಾಗಲೂ ಲೇಟ್. ಅದೇನಂದ್ರೆ ನಾವು ನಡ್ಕೊಂಡು ಹೋಗೋಣ ಅನ್ಕೊಂಡಿದ್ವಿ. ನಡ್ಕೊಂಡು ಹೋಗಿ ಊಟ ಮಾಡ್ಕೊಂಡು ಮತ್ತೆ ವಾಪಸ್ ನಡ್ಕೊಂಡು ಬರೋಣ ಅನ್ಕೊಂಡಿದ್ವಿ. ಇವತ್ತೇ ಯಾಕೆ ಹೋಟ್ಲಿಗೆ ಹೋಗ್ತದೆ, ನಾಳೆ ಮಹಾಲಯ ಅಮಾವಾಸ್ಯೆ, ನಾಳೆ ಹೋಗೋಕ್ಕಾಗಲ್ಲ. ಆಯ್ತಾ ಫ್ರೆಂಡ್ಸ್? ಆಮೇಲೆ ನವರಾತ್ರಿಯಲ್ಲಿ ಹಬ್ಬ ಅಲ್ವಾ, ಅವಾಗ ಯಾಕೆ ಹೋಟ್ಲಿಗೆ ಹೋಗ್ಬೇಕು? ಅದಕ್ಕೆ ಶನಿವಾರ ತುಂಬ ಟೈರ್ಡ್ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಮನೇಲಿ ಬೇರೆ ಏನೂ ಇಲ್ಲ. ಓಕೆ ಗೈಸ್, ಸೊ ಹಾಗಾಗಿ ಇವತ್ತು ಹೋಟೆಲ್ ಊಟ. ಮಮ್ಮಿ ನೋ ಚಿಕನಾ ಟುಮಾರೋ? ಚಿಕನ್. ಸೊ ಗೈಸ್ ನೋಡಿ ಫ್ರೆಂಡ್ಸ್, ಶನಿವಾರ ಚಿಕನ್ ಬೇಕಂತೆ ಅವಳಿಗೆ. ಶನಿವಾರ ಅಲ್ಲ ಗೈಸ್, ನಾನು ಹೇಳಿದ್ದು ಇರಿ ಗೈಸ್ ತೋರಿಸ್ತೀನಿ. ನಮ್ಮ ಅಕ್ಕ ಫಸ್ಟೇ ಗೈಸ್
ನಮ್ಮ ಅಕ್ಕ ಫಸ್ಟೇ ಲೇಟ್ ಲತ್ತೀಫು, ಅದರಲ್ಲಿ ನಮ್ಮ ಅಪ್ಪನೂ ಲೇಟ್ ಮಾಡಲ್ಲ. ಇವಾಗ ನೋಡಿ ಸ್ಲೋ ಆಗಿ ಕ್ಯಾಪ್ಚರ್ ಮಾಡ್ತೀನಿ. ನೋಡಿ ಗೈಸ್, ನೋಡಿ ಗೈಸ್, ನೋಡಿ ಗೈಸ್, ನೋಡಿ ಇಬ್ರು ಗೈಸ್ ಇರಿ ಗೈಸ್, ಸಾರಿ. ಸೊ ಇವಾಗ ಫೈನಲಿ ಮೈ ಹಿಂದಿ ಎಕ್ಸಾಮ್ ವೆರಿ ಈಸಿ ಗೈಸ್. ನಮ್ಮ ನಾಯಿನ ತೋರಿಸ್ತೀನಿ ನೋಡಿ, ಚಾರ್ಲಿ ಗೈಸ್, ಇದು ನಮ್ಮ ಫ್ಯಾಮಿಲಿ. ಸೊ ಗೈಸ್ ಇವಾಗ ಹೋಟ್ಲಿಗೆ ಹೋಗಿ ಏನು ತಿನ್ನೋದು ಏನು ಮಾಡೋದು ಅಂತ ನೋಡೋಣ. ಸೊ ಹೋಟ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಹೇಳ, ಅದೇನು ಅಂದರೆ ನಾನು ಇವತ್ತು ಲಾಸ್ಟ್ ಎಕ್ಸಾಮ್ ಆಗಿರೋದ್ರಿಂದ ಇನ್ಮೇಲೆ ದಸರಾ ವೆಕೇಷನ್ಸಲ್ಲಿ ಎಷ್ಟಾಗುತ್ತೋ ಅಷ್ಟು ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಮೋಸ್ಟ್ ಪ್ರಾಬಬ್ಲಿ ಆಗುತ್ತೆ, ಆಗಲ್ಲ ಅಂತ ಅನ್ನಲ್ಲ. ಐ ಶುಡ್ ನಾಟ್ ಡಿಸ್ಗ್ರೇಸ್ ಮೈ ಸೆಲ್ಫ್, ಅಂದರೆ ಲೈಕ್ ಐ ಶುಡ್ ನಾಟ್ ಅಂಡರ್ ಎಸ್ಟಿಮೇಟ್ ಮೈ ಸೆಲ್ಫ್. ಗೈಸ್ ಯಾವುದೋ ಒಂದು ಹೊಸ ಮನೆ ಕಟ್ಟಿದ್ದಾರೆ, ಫುಲ್ಲು ದೊಡ್ಡದಾಗಿದೆ, ಗೇಟ್ ಹೊಸ ಮನೆ. ಸೊ ಗೈಸ್ ನಮಗೆಲ್ಲ ಬೇಡ. ಸೊ ಇಲ್ಲಿ ಹೊಸ ಮನೆ, ಇದು ಮೋಸ್ಟ್ ಪ್ರಾಬ್ಲಿ ಬಿಲ್ಡಿಂಗ್ ಅನಿಸುತ್ತೆ ಗೈಸ್, ಅಂದರೆ ಲೈಕ್ ಅಪಾರ್ಟ್ಮೆಂಟ್ ಸಮಥಿಂಗ್. ಸೊ ಬನ್ನಿ ಹೋಗೋಣ ಗೈಸ್. ಈ ದಸರಾ ಗೈಸ್ ಇಲ್ಲಿ ಮಮ್ಮಿ ಇಲ್ಲಿ ಮುಂಚೆ ಹಂಪ್ ಇದ್ದಿಲ್ಲ, ಇವಾಗ ಹಂಪ್ ಗೈಸ್. ನಾವು ಸ್ಕೂಲಿಗೆ ಬರೋವಾಗ ಇದೇ ರೋಡಲ್ಲಿ ಬರೋದು, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಲೆಫ್ಟ್ ತಗೊತೀವಿ. ಸೊ ಏನಾಗುತ್ತೆ ಅಂದರೆ ಇಲ್ಲಿ ಜನ ತುಂಬ ಜೋರಾಗಿ ಬರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಹಂಪ್ ಇಟ್ಬಿಟ್ಟಿದ್ದಾರೆ ಗೈಸ್. ಹಾಗಾಗಿ ಸ್ವಲ್ಪ ಬ್ರೇಕ್ ಡೌನ್ ಮಾಡ್ತಾರೆ ಅಂತ. ನಮ್ಮ ಅಕ್ಕಗೆ ನನಗೆ ಇವಾಗ ಕತ್ತಲಿದೆ ಗೈಸ್, ಬಿಕಾಸ್ ಲೈಟ್ ಇಲ್ಲ ಈ ಸತಿ. ನನಗೆ ಮುಗ್ದೋಯ್ತು ಎಕ್ಸಾಮು. ನಮ್ಮ ಅಕ್ಕಗೆ ಮಂಡೇ ಮ್ಯಾಥ್ಸ್ ಎಕ್ಸಾಮ್ ಇದೆ ಗೈಸ್. ಲಾಸ್ಟು ಮಂಡೇ ಆಮೇಲೆ ಟ್ಯೂಸ್ಡೇ GK ಗೈಸ್. ಒಂದು ಏನು ಗೊತ್ತಾ ಗೈಸ್ ನಿಮಗೆ, ನಮ್ಮ ಅಕ್ಕಗೆ ನನಗೆ ಫಸ್ಟ್ ಮ್ಯಾಥ್ಸ್ ಎಕ್ಸಾಮ್ ಇತ್ತು, ನಮ್ಮ ಅಕ್ಕಗೆ ಲಾಸ್ಟಲ್ಲಿ ಮ್ಯಾಥ್ಸ್ ಎಕ್ಸಾಮ್ ಇದೆ ಗೈಸ್. ಯಾಕೆ ಗೊತ್ತಾ, ಬಿಕಾಸ್ ಫಸ್ಟಲ್ಲಿ ನಮಗೆ ಥರ್ಸ್ಡೇ ಎಕ್ಸಾಮ್ ಇತ್ತು. ಥರ್ಸ್ಡೇ ಅಂದರೆ ಸ್ಟಾರ್ಟಿಂಗ್, ಹಂಗಾಗಿ ನಮಗೆ ಥರ್ಸ್ಡೇ ಗೈಸ್ ನನಗೆ ಎಕ್ಸಾಮ್. ಹಾಂ ಓಕೆ ಗೈಸ್, ನಮಗೆ ಈ ರೋಡ್ ಅಂದರೆ ತುಂಬ ಇಷ್ಟ. ಯಾಕೆ ಗೊತ್ತಾ, ಇಲ್ಲಿ ಮನೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಇಲ್ಲಿ ಜಾಸ್ತಿ ಕ್ರಿಶ್ಚಿಯನ್ಸ್ ಇರೋದ್ರಿಂದ ಎಲ್ಲ ದೊಡ್ಡ ಮನೆ ಅದೆಲ್ಲ ಬೇಡ ಇರು. ನೋಡಿ ಗೈಸ್ ಕಟ್ಕೊಂಡ್ಬಿಟ್ಟಿದ್ದಾರೆ. ನೋಡಿ ಗೈಸ್ ಫುಲ್ಲು ಬಾಲ್ಕನಿ ಎವ್ರಿಥಿಂಗ್. ಇದು ನಂಗೆ ಇದು ತುಂಬ ಇಷ್ಟ ಆಯಿತು ಗೈಸ್ ನನಗೆ. ಯಾಕೆ ಗೊತ್ತಾ ಗೈಸ್, ಅದು ಬಾಕ್ಲು ಒಂಥರ ಚೆನ್ನಾಗಿದೆ. ಆಮೇಲೆ ಬಾಕ್ಲು ಇವತ್ತೇ ನೋಡ್ತಿರೋದು ಗೈಸ್, ಯಾವಾಗಲೂ ತೆಗ್ದಿರ್ತೀವಿ. ಒಂಥರ ಮಂಡಲ ಆರ್ಟ್ ಥರ ಅದು. ಈ ಕಡೆ ಕೃಷ್ಣ ಇದೆ. ಐ ಡೋಂಟ್ ಮ್ಯಾಟರ್ ಸಾರಿ. ಸೊ ಗೈಸ್ ಬನ್ನಿ ಹೋಗೋಣ. ಇದು ಬಿಲ್ಡಿಂಗ್ ಅನಿಸುತ್ತೆ ಗೈಸ್. ಎಷ್ಟು ದಿನದಿಂದ ಐತೆ, ಇವಾಗ ತೋರಿಸ್ತೈತಿ ಗೈಸ್. ಈ ರೋಡೆಲ್ಲ ಫುಲ್ ಕತ್ಲೆ ಗೈಸ್. ನಿಮ್ಗೆ ಗೊತ್ತಾ, ಈ ಸೈಟ್ ನನ್ನ ಹೆಸರಲ್ಲಿದೆ. ಈ ಸೈಟು ಆ ಸೈಟು ನನ್ನ ಹೆಸರಲ್ಲೇ ಇರೋದು ಗೈಸ್, ಎಲ್ಲ ಓಲು. ಸೊ ಎಷ್ಟು ವ್ಲಾಗ್ಸ್ ಆಗುತ್ತೋ ಅಷ್ಟು ವ್ಲಾಗ್ಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಸೊ ಗೈಸ್ ಇವಾಗ ಒಂದು ರೀಲ್ ಶೂಟ್ ಮಾಡೋಣ ಫ್ಯಾಮಿಲಿ ಅಂತ. ಇದು ಹೊಸ ಮನೆ ಗೈಸ್, ಇವಾಗಲೇ ಕಟ್ಟಿರೋದು. ರೋಡ್ ನೋಡಿ ಗೈಸ್, ರೋಡು ಇಂಡಿಪೆಂಡೆಂಟ್ ಹೌಸ್ ಅನ್ಕೋತೀನಿ ಗೈಸ್. ಇಂಡಿಪೆಂಡೆಂಟ್ ಏಜೆಂಟ್ ಗೈಸ್. ಈ ಕಾರು ಇದಲ್ವಾ ಯಾವಾಗಲೂ ಇಲ್ಲೇ ಇರುತ್ತೆ, ಅದು ಯಾರ್ದು ಅಂತ ಗೊತ್ತಿಲ್ಲ ಗೈಸ್. ನಾವು ಗೈಸ್ ಇದು ಬಿಲ್ಡಿಂಗು ಕಟ್ತಾನೇ ಇದ್ದಾರೆ ಗೈಸ್, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಒಳಗಡೆಯಿಂದ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಕಟ್ಟಿದ್ರೆ ಇಂಥ ಮನೆ ಕಟ್ಟಬೇಕು. ಇದು ಈ ಮನೆ ಯಾವಾಗ ಗೊತ್ತಾ ನೋಡಿ ಗೈಸ್, ಈ ಮನೆ ಯಾವಾಗ ಗೊತ್ತಾ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು. ನಮ್ಮ ಅಕ್ಕ ಹೊಡ್ಬಿಟ್ರು. ನಾವು ಈ ನಮ್ಮ ವರ್ಷದಾಗ ಮನೆ ತೊಗೊಂಡಿದ್ವಿ ಅಲ್ವಾ, ಆವಾಗ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು. ಇನ್ನೂ ಕಂಪ್ಲೀಟ್ಸ್ ಆಗಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಅದು ಒಂದು ದೊಡ್ಡ ಮನೆ ಆಗಿರ್ಬೋದು. ನೋಡಿ ಗೈಸ್ ಅಲ್ಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಸೊ ಗೈಸ್ ಇದನ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸ್ಟೇ ಟ್ಯೂನ್ ಮಾಡಿ
ಹೋಟ್ಲಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಸೊ ಈಗ ಸದ್ಯಕ್ಕೆ ಕೈ ನೋವ್ತಿದೆ ಗೈಸ್, ಇಟ್ಕೊಂಡು ಸೊ ಇವಾಗ ವ್ಲಾಗ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ರೀಲ್ ಕ್ಯಾಪ್ಚರ್ ಮಾಡೋಣ ಗೈಸ್ ಅಂದ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ. ಓಕೆನಾ, ಬಾಯ್ ಬಾಯ್. ಖುಷಿ ಮಿಸ್ಸಿಂಗ್. ನಮ್ಮಪ್ಪ ನಮ್ಮ ಅಕ್ಕ ನಮ್ಮಮ್ಮ ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅಲ್ಲಿದೆ ಹೋಗ್ತಾ ಇದ್ದೀನಿ. ಒಳಗೆ ಕಾಲಕ್ಕೆ ನನ್ನ ಹತ್ರ ಫೋನ್ ಇರೋದ್ರಿಂದ ಐ ಕ್ಯಾನ್ ಗೋ ಕ್ಯಾಚ್ ಅಪ್ ದಮ್. ಓಡ್ಕೊಂಡು ಹೋಗೋಣ ಬನ್ನಿ ಗೈಸ್. ಓಡಿ ಇದ್ರ ಮೇಲ್ಗಡೆನೇ ನಾನು ವಾಟ್ ಟು ಸೇ ಮ್ಯೂಸಿಕ್ ಕ್ಲಾಸಿಗೆ ಬರೋದು. ಸೊ ಅದ್ರ ಕೆಳಗಡೆನೇ ಹೋಟ್ಲು. ಇವಾಗ ಮನೆಗೆ ಹೋಗೋಣ ಬನ್ನಿ ಗೈಸ್. ಎಕ್ಸಾಮ್ ಆಗೋಯ್ತು ನಿಮಗೆ? ಮಿಡ್ ಟರ್ಮ್ ಎಕ್ಸಾಮ್ಸ್. ಸೊ ಗೈಸ್ ಮಿಡ್ ಟರ್ಮ್ ಎಕ್ಸಾಮ್ಸ್ ಖಾತಮ್. ಹಶ್ ಅದಕ್ಕೆ ಫ್ರೆಂಡ್ಸ್ ಇವತ್ತು ಬಂದಾಗಿಂದ ಇವಾಗವರೆಗೂ ನಿದ್ದೆ ಮಾಡಿದ್ದಾಳೆ. ನೋಡಿ ಗೈಸ್, ಮೆಹಂದಿ ಇದೆ ಬೇಕಂದ್ರೆ ಹಾಕ್ಸ್ಕೊಳ್ಳಿ. ಮೆಹಂದಿ ಎಲ್ಲ ಕಡೆಯೂ ಇರುತ್ತೆ ಖುಷಿ. ಡರ್ಟಿ ಫೇಸ್, ನಾಟ್ ಲುಕಿಂಗ್ ನೈಸ್. ಸೊ ಗೈಸ್ ನಾವು ಇವಾಗ ನಮಗೆ ನಮ್ಮನ್ನ ಪಿಕಪ್ ಮಾಡೋಕ್ಕೆ ಏರೋಪ್ಲೇನ್ ಬರ್ತಾ ಇದೆ ಗೈಸ್ ಮೇಲೆಯಿಂದ. ಅಲ್ಲಿ ಆಗ್ತಾ ಇದೆ. ಎಕ್ಸ್ಪೆಷಲಿ ನಮ್ಮಮ್ಮನ ಕರ್ಕೊಂಡು ಹೋಗುತ್ತೆ ಏರೋಪ್ಲೇನ್ ಇವಾಗ. ನೋಡಿ ಗೈಸ್, ಶವರ್ಮ ಇದೆ ಅಲ್ಲಿ, ಶವರ್ಮ. ನಾನು ಈ ವ್ಲಾಗ್ನ ಬೆಳಗ್ಗೆ ಎದ್ದು ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಫ್ರಮ್ ಸೊ ನೋಡ್ತಾ ಇದ್ದೀವಿ. ಜಿಯೋ ಹಾಟ್ಸ್ಟಾರಲ್ಲಿ ರಿಲೀಸ್ ಮಾಡಿದ್ದಾರೆ. ನೀವು ಯಾರು ಥಿಯೇಟ್ರಿಗೆ ಹೋಗಿ ನಮ್ಮ ಥರ ನೋಡಿ. ನಮ್ಮಮ್ಮ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ಗೈಸ್, ಇನ್ನೂ ನಾನು ನಾಷ್ಟ ತಿಂದಿಲ್ಲ ಗೈಸ್, ಅದಕ್ಕೆ ಮೀಟರ್ ಡೌನ್ ಹಾಕೋಗ್ಬಿಟ್ಟಿದೆ. ನಮ್ಮಮ್ಮ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ನೋಡಿ ಗೈಸ್, ನಮ್ಮಮ್ಮ ಇವಾಗ ದೀಪ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಅಷ್ಟೇ ಗೈಸ್, ಅಷ್ಟೇ. ಸೊ ನಮ್ಮಕ್ಕ ಓದ್ಕೊತಾ ಇದ್ದಾಳೆ, ಅವ್ರಿಗೆ ಎಕ್ಸಾಮ್ ಇದೆ, ಸೊ ಓದ್ಕೊತಾ ಇದ್ದಾಳೆ. ಸೊ ಕಾಮಿಡಿ ಆಗಿದೆ ಗೈಸ್ ಮೂವಿ. ಸೊ ಈ ವಿಡಿಯೋನ ಇವಾಗಲೇ ಪೋಸ್ಟ್ ಮಾಡ್ತೀನಿ, ನೋಡಿ. ಓಕೆ ಬಾಯ್. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ ಟು SNPK's ಫ್ಯಾಮಿಲಿ. ಬಾಯ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.